ಯುವ ಮುಖಂಡ, ಬಡವರ ಬಂಧು, ಕಿರಿಯರ ದಾರಿದೀಪ, ಸಾಮಾಜಿಕ ಹೋರಾಟಗಾರ, ಕಾಂಗ್ರೆಸ್ ಯುವ ಚೇತನ ಹಲವಾರು ಸಾಮಾಜಿಕ ಹೋರಾಟದ ಮೂಲಕ ರಾಜ್ಯದ ಯುವಕರಿಗೆ ಸತ್ಯದ ದಾರಿಯಲ್ಲಿ ನಡೆಯಲು ದಾರಿದೀಪವಾಗಿ ಮುನ್ನಡೆಸುತ್ತಿರುವ ಯುವ ನಾಯಕ ಬೇಗೂರು ಅಬ್ದುಲ್ ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಅವರ ಕುರಿತು ಆಡಿದ ಉತ್ತಮ ನುಡಿಗಳು. ವಿಶ್ವದ ಜ್ಞಾನದ ದಿನ, ನಾಲೆಡ್ಜ್ ಡೇ ಅಂತ ಏನು ಪರಿಗಣಿಸಿದ್ದಾರೆ, ಅದು ಬಾಬಾ ಸಾಹೇಬರ ಒಂದು ಹಿರಿಮೆಗೆ ಗರಿಮೆಗೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ಬೋದು. ಬಾಬಾ ಸಾಹೇಬರು ಹೇಳಿದರೆ, ಅಜ್ಞಾನ ಎಂಬ ಕತ್ತಲನ್ನು ಶಿಕ್ಷಣ ಎಂಬ ಬೆಳಕಿನಿಂದ ತೊಳೆಯಬೇಕು. ಶಿಕ್ಷಣಕ್ಕೆ ಕೊಟ್ಟಂತ ಮಹತ್ವ ಅತ್ಯಂತ ಒಂದು ಬಲಿಷ್ಠ ದೇಶ ಕಟ್ಟಬೇಕಾದ್ರೆ ಅದಕ್ಕೆ ಶಿಕ್ಷಣ ಮೂಲ ಅಂತ ಹೇಳಿ ಬಾಬಾ ಸಾಹೇಬರ ಸಿದ್ಧಾಂತಗಳು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಅವರ ಸಿದ್ಧಾಂತವನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. ಅವರು ಕೊಟ್ಟಂತಹ ಪ್ರಜಾಪ್ರಭುತ್ವ ಎಂಬ ಶಕ್ತಿ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲಿವರೆಗೂ ಆಕಾಶದಲ್ಲಿ ಮಿನುಗುತ್ತಾ ಇರ್ತವೋ ಅಲ್ಲಿವರೆಗೂ ಭಾರತದ ಭದ್ರ ಬುನಾದಿಗೆ ಅವ್ರು ಕೊಟ್ಟಂತಹ ಪ್ರಜಾಪ್ರಭುತ್ವದ ಶಕ್ತಿ ಉಪಯೋಗ ಆಗುತ್ತೆ. ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನತೆ, ಸೋದರತ್ವ ಭಾವನೆಯ ಸಿದ್ಧಾಂತವನ್ನು ಬಾಬಾ ಸಾಹೇಬರು ನಮ್ಮ ಮನುಕುಲಕ್ಕೆ ತಿಳಿಸಿ ನಮ್ಮನ್ನು ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಹಾಗಾಗಿ ಇಂದಿನ 135ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ಆತ್ಮೀಯ ಸಹೋದರರು ಹಾಗೂ ದಲಿತ ಸಂಘರ್ಷ ಸಮಿತಿಯ ನನ್ನ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಒಂದು ಸಹಯೋಗದಲ್ಲಿ ಈ ಒಂದು ಬಾಬಾ ಸಾಹೇಬ್ ವೃತ್ತದಲ್ಲೇ ನಾವು ಕಳೆದ ಹಲವಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ದಿನವೂ ಮುಂದುವರೆದ ಭಾಗವಾಗಿ ಈ ದಿನವೂ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಾಕ್ಷಿಯಾದ ಎಲ್ಲ ನನ್ನ ಹಿರಿಯ ಕಿರಿಯ ರಾಜಕೀಯ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯ ನಾಯಕರುಗಳು, ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.